ನೀವೇನಾದರೂ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಚಾನಲ್ ಹೋಮ್ ಪೇಜ್ ತೋರಿಸೋದಾದ್ರೆ ನಿಮಗೆ ಲೇಟೆಸ್ಟ್ ಅಪ್ಲೋಡ್ಸ್ ಇಲ್ಲಿ ಬರುತ್ತೆ. ಫುಲ್ KCET ಅಪ್ಡೇಟ್ಸ್ ಆಗಿರ್ಬೋದು, ಕಾಲೇಜ್ ಅಪ್ಡೇಟ್ಸ್ ಆಗಿರ್ಬೋದು, ಮತ್ತು ಮೋಟಿವೇಷನಲ್ ವೀಡಿಯೋಸ್ ಕೂಡ ಇದೆ, ಕೋಡಿಂಗ್ ಬಗ್ಗೆ ವೀಡಿಯೋಸ್ ಇದೆ, ಮತ್ತು ಇಂಜಿನಿಯರಿಂಗ್ ಕೋರ್ಸಸ್ ಎಕ್ಸ್ಪ್ಲೈನ್ ಅಂತ ಒಂದು ಫುಲ್ ಪ್ಲೇಲಿಸ್ಟೇ ಇದೆ. ಇದರಲ್ಲಿ ಟೋಟಲ್ ಇಂಜಿನಿಯರಿಂಗ್ ಫುಲ್ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಸ್ಕಿಲ್ಸ್ ರಿಕ್ವೈರ್ಡ್ ಆಗಿರ್ಬೋದು, ನೀವು ಥಂಬ್ನೇಲ್ಸ್ ಎಲ್ಲ ನೋಡ್ತಿದ್ದೀರಾ. ಸೊ ನೆಕ್ಸ್ಟು KCET 2020ಗೆ ನಿಮಗೆ ಆಪ್ಷನ್ ಎಂಟ್ರಿ ಟಿಪ್ಸ್ ಕೂಡ ನಮ್ಮ ಚಾನಲಲ್ಲಿ ಸಿಗುತ್ತೆ. ಇದು KCET 2021ಗೂ ಸಹ ಯಾವುದೇ ವರ್ಷದ KCET ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಆಪ್ಷನ್ ಎಂಟ್ರಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸು. ಸೊ ನೀವು ವೀಡಿಯೋಸ್ಗೆ ಹೋದರೆ ಟೋಟಲ್ 90 ವೀಡಿಯೋಸ್ ಇದೆ. ನೀವು ನಮಗೆ ಹೋಗ್ತಾ ಇರ್ಬೋದು, ಅಷ್ಟು 90 ವೀಡಿಯೋಸ್ ನೀವು ನೋಡ್ಬೋದು. ನೆಕ್ಸ್ಟ್ ಪ್ಲೇಲಿಸ್ಟಿಗೆ ಬಂದರೆ ನಿಮಗೆ ಟೋಟಲಾಗಿ 6 ಪ್ಲೇಲಿಸ್ಟ್ಸ್ ಇದೆ, ನೀವು ನೋಡ್ಬೋದು ಇಲ್ಲಿ. ಇದು ನಮ್ಮ ಲೈಕ್ಡ್ ವೀಡಿಯೋಸ್. ನೆಕ್ಸ್ಟ್ ಕೋಡಿಂಗ್ ಇನ್ ಕನ್ನಡ ಅಂತ ಹೇಳಿ ಒಂದು ಪ್ಲೇಲಿಸ್ಟ್ ಇದೆ. ಸೊ ಈ ರೀತಿ ನಮ್ಮ ಚಾನಲ್ಸ್ ಬಂದು ಫೀಚರ್ ಚಾನಲ್ ಯೂನಿಕೋಡ ಟೆಕ್ ಅಂತ ಇನ್ನೊಂದು ಚಾನಲ್ ಇದೆ. ನೀವು ಇಂಗ್ಲೀಷಲ್ಲಿ ಏನಾದ್ರು ವೀಡಿಯೋ ನೋಡಬೇಕು ಅಂದರೆ ನೀವು ಯೂನಿಕೋಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಮತ್ತು ಚಂದನ್ ಗೌಡ ಅಂತ ನಮ್ಮ ವಿಲಾಗ್ ಚಾನಲ್ಲು, ಮತ್ತು ಯೂನಿಕೋಡ ಗೇಮಿಂಗ್ ಕೂಡ ಇದೆ. ಸೊ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ, ಮತ್ತು ಬೆಲ್ಲೈಕನ್ನ ಒತ್ತಿ. ಸೊ ನಿಮಗೆ ನೋಟಿಫಿಕೇಷನ್ಸ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ರೀಚ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಗೈಸ್, ಯು ಆರ್ ವಾಚಿಂಗ್ ಯೂನಿಕೋಡ ಎಜುಕೇಷನ್. ಸೊ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಅಂತೂ ಸಖತ್ತು. ನೋಟಿಫಿಕೇಷನ್ ಪ್ಯಾನಲ್ಗೆ ಹೋದರೆ ನೀವು ಲೇಟೆಸ್ಟ್ ಅಪ್ಡೇಟ್ಸ್ ಅಂತೇಳಿ ನಾನು ಇಂಗ್ಲೀಷಿಗೆ ಚೇಂಜ್ ಮಾಡ್ಕೋತೀನಿ. ಸೊ KA ವೆಬ್ಸೈಟಲ್ಲಿ ನೀವು ನೋಟಿಫಿಕೇಷನ್ ಪ್ಯಾನಲ್ ಅಂದರೆ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ಏನಿದೆ, ಇಲ್ಲಿ ಬಂದರೆ ಲೇಟೆಸ್ಟ್ ಅನೌನ್ಸ್ಮೆಂಟ್ಸಲ್ಲಿ ಇವತ್ತಿನ ಡೇಟ್ಗೆ ಮತ್ತು 18th ಡೇಟು ಸಖತ್ತು ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಎಲ್ಲ UG ನೀಟ್ ಬಗ್ಗೆನೇ ಮೋಸ್ಟು. ಸೊ MPT ಎಕ್ಸಾಮ್ ಎಕ್ಸ್ಟ್ರಾ ಬೇರೆ ಇದೆ, ಅದು ಬಿಟ್ಟರೆ UG ನೀಟ್ ಬಗ್ಗೆನೇ ಮೋಸ್ಟ್ ಲೇಟೆಸ್ಟ್ ಅಪ್ಡೇಟ್ಸ್ ಇದೆ. ಸೊ ಈ ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲ ನೀವು ನೋಡ್ಬೋದು. ನಿಮಗೆ ಯಾವುದು ಸೆಲೆಕ್ಟ್ ಮಾಡ್ಕೋತೀರಾ ಅಂದರೆ ನೀವೇನಾದರೂ ನಾಟ್ ಎಲಿಜಿಬಲ್ ಬಂದಿದ್ದೀರಾ, ಲಿಸ್ಟ್ ಆಫ್ ಎಲಿಜಿಬಲ್ ಬಂದಿದ್ದೀರಾ, ಅವ್ರ ಪ್ರಕಾರ ನಿಮಗೆ ಒಂದು ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು ಆ ರೀತಿ. ಮತ್ತು ಕ್ಯಾಂಡಿಡೇಟ್ಸ್ ಪ್ರಾವಿಷನಲ್ ಲಿಸ್ಟ್ ಆಫ್ ಕರ್ನಾಟಕ UG CET ಕ್ಯಾಂಡಿಡೇಟ್ಸ್, ಮತ್ತು ಇದೊಂದು UG CET ಇದೊಂದಿದೆ ಫಾರ್ UG ನೀಟ್ ಅಂದರೆ UG CET ಕ್ಯಾಂಡಿಡೇಟ್ಸೇ ನೀಟ್ಗೂ ಅಪ್ಲೈ ಮಾಡ್ತಿರೋರು, ಯಾರು ಇವಾಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಲ್ಲ ಅವರಿಗೆ. ಸೊ ಆ ರೀತಿ ಎಷ್ಟೊಂದು ಅಪ್ಡೇಟ್ಸ್ ಬಂದಿದೆ. ಸೊ ಇದೆಲ್ಲ ನೀವು ಆಗಲೇ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಅಪ್ಡೇಟ್ ಬಂದ ತಕ್ಷಣ ನಿಮಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ನಾವು ವೆಬ್ಸೈಟ್ ಮೇಲೆ ವರ್ಕ್ ಮಾಡ್ತಿದ್ದೀವಿ. ನೀವು unicoda.in ಅಂತ ವೆಬ್ಸೈಟ್ ಸರ್ಚ್ ಮಾಡಿದ್ರು ಸಹ ನಮ್ಮ ವೆಬ್ಸೈಟ್ ಬರುತ್ತೆ, ಅಲ್ಲಿ ಅಪ್ಡೇಟ್ಸ್ ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಇವತ್ತು ಮಾಡೋಕ್ಕಾಗಲಿಲ್ಲ ನಿಮಗೆ ಬೇಗ. ಸೊ ಅದಕ್ಕೆ ಸಾರಿ ಕೇಳ್ತೀನಿ. ಮತ್ತು ಇವಾಗ ಲೇಟೆಸ್ಟ್ ಅಪ್ಡೇಟ್ ಒಂದು ನೋಡೋಣ, ಪ್ರಾವಿಷನಲ್ ಲಿಸ್ಟ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ, ಅಥವಾ ನೀವು UG ನೀಟ್ನೇ ಸೆಪ್ರೇಟ್ ಮಾಡ್ಕೊಂಡು ನೋಡಬೇಕು ಅಂದರೆ ಇಲ್ಲಿ ಅಡ್ಮಿಷನ್ಸ್ಗೆ ಹೋಗಿ UG ನೀಟ್ 2020ಗೆ ಹೋದರೆ ಅಲ್ಲೇ ನಿಮಗೆ ಸೆಪ್ರೇಟಾಗಿ ಬರುತ್ತೆ. ಅಂದರೆ ಈ ರೀತಿ ನಾನು ತೋರಿಸ್ತಾನೆ ಇದ್ದೀನಿ, ಅದನ್ನು ಬರೀ UG ನೀಟ್ಗೆ ಆಗಿರೋ ಅಪ್ಡೇಟ್ಸ್ ಇಲ್ಲಿ ಸಿಗುತ್ತೆ ನಿಮಗೆ. ಈ ರೀತಿ ನೀವು ನೋಡ್ಕೋಬೋದು. ಸೊ ಇಲ್ಲಿ ನೀವು ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಡಾಕ್ಯುಮೆಂಟ್ ಓಪನ್ ಆಗುತ್ತೆ. Are you preparing for KCET 2021? You know, the Unacademy Plus subscription includes benefits such as premium content at affordable price, structured live courses with dedicated live doubt clearing sessions, quizzes at regular intervals, and daily practice problems. And single subscription will give you unlimited access, everything under single plus subscription. So Unacademy has 20 plus top educators. I'll be showing in the next slides. They have 10 plus years of experience, and the best plans for KCET 2021 aspirants is given here. 12 months plan at 12,375, just 12,375 if you use my code LiveChandan. It costs around 1,031 per month, and again 6 months plan at 10,125 if you use my code LiveChandan. Here I am showing. So it also costs about 1,688 per month, so it's affordable if compared to other online and offline institutes too. So multiple batches launching every month multiple batches are being launched. 6 months full syllabus will be given, complete preparation and course completion in Kannada language. Kannada also is there, Kannada batch is also there for Kannada aspirants, so who are Kannada who are well versed with Kannada language can use that. And dedicated doubt clearing sessions, which I already mentioned. And 8 months comprehensive full syllabus batch is also there, study from top educators. Advanced topic starts soon, so enroll now if you are interested. Just enroll now. For trial period they are giving a 1 month trial plan of about 2,250 only if you use my code LiveChandan. Here I am showing it. So these are the educators you are seeing here. Learn from the best educators for KCET 2021. Detailed explanation of each topic for better understanding. So complete syllabus coverage will be there. Tips and tricks to save time and score better in exams. These are what important tips and tricks which will boost your rank. So if you are interested, just get in now. So these batches are starting from 14th October, actually already started. So just kickstart your career now. Actually KCET 2021 will be a easy go for you if you get these tips and tricks from these top educators. So if you are also not able to afford that, you can also get free live classes.
free classes on YouTube. The link is in the description. Free classes are also available on Unacademy YouTube channel, so you can see and you can get it. ಡಾಕ್ಯುಮೆಂಟ್ ಓಪನ್ ಆಗುತ್ತೆ, ಇನ್ಸ್ಟ್ರಕ್ಷನ್ಸ್ದು ಈ ರೀತಿ ಇರುತ್ತೆ. ಯು ಜಿ ನೀಟ್ ಪ್ರಾವಿಷನಲ್ ಡಾಕ್ಯುಮೆಂಟ್ ವೆರಿಫೈಡ್ ಲಿಸ್ಟ್ ಅಂತೇಳಿ. ಸೊ ಆ್ಯಸ್ ಪರ್ ದ ಎಲಿಜಿಬಿಲಿಟಿ ಕಂಡೀಷನ್ಸ್ ಪ್ರಿಸ್ಕ್ರೈಬ್ಡ್ ಫಾರ್ ಅಡ್ಮಿಷನ್ ಟು ಯು ಜಿ ನೀಟ್ 2020, ಪ್ರಾವಿಷನಲ್ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ವೆರಿಫೈಡ್ ಲಿಸ್ಟ್ is hosted on the KEA website and the candidates can download the verification acknowledgement slip from the KEA website. ಸೊ ಯು ಜಿ ನೀಟ್ಗೆ ಯಾರ್ಯಾರು ಅಪ್ಲೈ ಮಾಡಿದರೆ CET ಮುಖಾಂತರ ನೀವೆಲ್ಲ KEA ವೆಬ್ಸೈಟಿಂದ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಸ್ಟೆಪ್ಸ್ ಟು ಡೌನ್ಲೋಡ್ ಏನಪ್ಪ ಅಂದರೆ, ಏನು ಸ್ಟೆಪ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅಂದರೆ, ಆಫ್ಟರ್ ಸೆಲೆಕ್ಟಿಂಗ್ ದ ಅಪ್ರೋಪ್ರಿಯೇಟ್ ಲಿಂಕ್ ಆನ್ ದ KEA ವೆಬ್ಸೈಟ್. KEA ವೆಬ್ಸೈಟಲ್ಲಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಕೊಟ್ಟಿರ್ತಾರೆ. ನಾವು ವೆರಿಫಿಕೇಷನ್ ಸ್ಲಿಪ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಲೂ ಒಂದು ವೀಡಿಯೋ ಇದೆ, ಆ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಕ್ಯಾಪ್ಚಾ ಎರರ್ ಏನು ಬರ್ತಿದೆ ಅದನ್ನು ಸಹ ಸಾಲ್ವ್ ಮಾಡೋದು ಹೇಗೆ ಅಂತ ನಮ್ಮ ಚಾನಲಲ್ಲಿ ಆಗಲೇ ವೀಡಿಯೋ ಇದೆ, ಅದನ್ನು ಸಹ ನೋಡ್ಬೋದು ನೀವು. ಸೊ ನಿಮಗೆ ಸ್ಟೆಪ್ಸ್ ಟು ಡೌನ್ಲೋಡ್ ಏನು ಬೇಕಾಗಿಲ್ಲ ಅನ್ಕೋತೀನಿ, ಆ ವೀಡಿಯೋ ನೋಡಿದ ತಕ್ಷಣ ನಿಮಗೆ ಫುಲ್ ಗೊತ್ತಾಗುತ್ತೆ. ಸೊ ಇದನ್ನು ಸ್ಕಿಪ್ ಮಾಡೋದಾದರೆ ಸೀಕ್ರೆಟ್ ಕೀ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅಲಾಂಗ್ ವಿತ್ ಅದರ್ ಡೀಟೇಲ್ಸ್, ಹೈ ಸೆಕ್ಯೂರಿಟಿ ಸೀಕ್ರೆಟ್ ಕೀ ವಿಲ್ ಬಿ ಪ್ರಿಂಟೆಡ್ ಆನ್ ದ ವೆರಿಫಿಕೇಷನ್ ಸ್ಲಿಪ್. ದ ಕ್ಯಾಂಡಿಡೇಟ್ ಹ್ಯಾಸ್ ಟು ಯೂಸ್ ದಿಸ್ ಸೀಕ್ರೆಟ್ ಕೀ ಟು ರಿಜಿಸ್ಟರ್ ಆ್ಯಂಡ್ ಕ್ರಿಯೇಟ್ ಎ ಪಾಸ್ವರ್ಡ್ ಆ್ಯಸ್ ಪರ್ ಹಿಸ್ ಆರ್ ಹರ್ ಚಾಯ್ಸ್ ಫಾರ್ ಲಾಗಿನ್ ಎಟ್ ಆನ್ಲೈನ್ ಆಪ್ಷನ್ ಎಂಟ್ರಿ ಪೋರ್ಟಲ್ ಫಾರ್ CET 2020. ಸೊ ಆನ್ಲೈನ್ ಆಪ್ಷನ್ ಎಂಟ್ರಿ ಬಿಟ್ಟಾಗ ಅಲ್ಲಿ ಒಂದು ಸೀಕ್ರೆಟ್ ಕೀ ಕೇಳ್ತಾರೆ ನಿಮಗೆ. ಆ ಸೀಕ್ರೆಟ್ ಕೀ ನಿಮಗೆ ಮಾತ್ರ ಗೊತ್ತಿರಬೇಕು, ಏನಕ್ಕೆ ಬೇರೆಯವ್ರಿಗೆ ಗೊತ್ತಿರೋ ನಿಮ್ಮ ಆಪ್ಷನ್ಸ್ನ ಅವ್ರಿಗೆ ಚೇಂಜ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಸೊ ಸೀಕ್ರೆಟ್ ಕೀ ನೀವು ತಿಳ್ಕೊಂಡಿರಿ. ಫಾರ್ ಎನಿ ರೀಸನ್ ಸೀಕ್ರೆಟ್ ಕೀ ಆ್ಯಂಡ್ ಪಾಸ್ವರ್ಡ್ ಶುಡ್ ನಾಟ್ ಬಿ ಮೇಡ್ ನೋನ್ ಆರ್ ರಿವೀಲ್ಡ್ ಟು ಅದರ್ಸ್ ಆ್ಯಸ್ ಇಟ್ ಮೈಟ್ ಎನೇಬಲ್ ಮಾಡಿಫಿಕೇಷನ್ ಆರ್ ಟ್ಯಾಂಪರಿಂಗ್ ಆಪ್ಷನ್ಸ್. ಇದನ್ನೇ ಹೇಳಿದೆ, ಫನ್ಗೋ ಅಥವಾ ನಿಮ್ಮ ಮೇಲಿರೋ ದ್ವೇಷಕ್ಕೋ ನಿಮ್ಮ ಆಪ್ಷನ್ಸ್ನ ಚೇಂಜ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಯಾರೇ ಆಗಲಿ ಕೊಡಬೇಡಿ ನಿಮ್ಮ ಸೀಕ್ರೆಟ್ ಕೀನ. ನನ್ನ ಪೇರೆಂಟ್ಸ್ಗೂ ಕೊಡಬೇಡಿ ಅಂತ ಅಲ್ಲ. ಸೊ ಟೋಟಲಿ ನೀವು ಯಾರು ಬಿಲೀವ್ ಮಾಡೋ ಸ್ಟ್ರೇಂಜರ್ ಆಗಿರ್ಬೋದು ಅವ್ರಿಗೆ ನಿಮ್ಮ ಸೀಕ್ರೆಟ್ ಕೀನ ಕೊಡಬೇಡಿ. ದ ಕ್ಯಾಂಡಿಡೇಟ್ ವಿಲ್ ಸೋಲಿ ಬಿ ರೆಸ್ಪಾನ್ಸಿಬಲ್ ಫಾರ್ ಮೈಂಟೈನಿಂಗ್ ಸೀಕ್ರೆಸಿ ಆಫ್ ಪಾಸ್ವರ್ಡ್ ಆ್ಯಂಡ್ ಸೀಕ್ರೆಟ್ ಕೀ. ಸೊ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು ನೀವು ಮೇಂಟೈನ್ ಮಾಡ್ಕೋಬೇಕು. ಮತ್ತು KEA ವಿಲ್ ನಾಟ್ ಟೇಕ್ ಎನಿ ರೆಸ್ಪಾನ್ಸಿಬಿಲಿಟಿ ಇನ್ ದಿಸ್ ರಿಗಾರ್ಡ್. ಪಾಸ್ವರ್ಡ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಶಾಲ್ ಬಿ ಹೆಲ್ಡ್ ಕಾನ್ಫಿಡೆನ್ಷಿಯಲಿ. ಇಟ್ ಈಸ್ ಇಂಪಾರ್ಟೆಂಟ್ ಆ್ಯಸ್ ದ ಪಿನ್ ಆಫ್ ATM ಕಾರ್ಡ್. ಸೊ ATM ಕಾರ್ಡಲ್ಲಿ ಮನಿ ಇರುತ್ತೆ, ಅದಕ್ಕೋಸ್ಕರ ಅಲ್ಲಿ ನಿಮ್ಮ ಪಿನ್ನ ಎಷ್ಟು ಸೆಕ್ಯೂರ್ ಆಗಿ ಇಟ್ಕೋತಿರೋ ಅದೇ ರೀತಿ ಇದು ನಿಮ್ಮ ಡ್ರೀಮ್ದು ಪಾಸ್ವರ್ಡ್ ಇಟ್ಕೋತಿದ್ದೀರಾ ಅನ್ನೋ ರೇಂಜ್ಗೆ ಒಂದು ಸೀಕ್ರೆಟ್ ಕೀನ ನೀವು ಸೀಕ್ರೆಟಾಗಿ ಇಟ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಇಸ್ ಎಸೆನ್ಷಿಯಲ್ ಫಾರ್ ಕ್ಯಾಂಡಿಡೇಟ್ಸ್ ಲಾಗಿನ್, ಎಂಟ್ರಿ ಆಫ್ ಆಪ್ಷನ್ಸ್, ಚೇಂಜ್ ಆಫ್ ಆಪ್ಷನ್ಸ್, ಸೇವಿಂಗ್ ಆ್ಯಂಡ್ ಡಿಲೀಷನ್ ಆಫ್ ಆಪ್ಷನ್ಸ್ ಆ್ಯಂಡ್ ಫಾರ್ ಪ್ರಿಂಟಿಂಗ್ ಆಫ್ ಅಲಾಟ್ಮೆಂಟ್ ಡೀಟೇಲ್ಸ್. ಸೊ ಎಲ್ಲ ಡೀಟೇಲ್ಸ್ಗೂ ಸಹ ಪಾಸ್ವರ್ಡ್ ಇಂಪಾರ್ಟೆಂಟ್ ಆಗಿರುತ್ತೆ. Candidates whose names are in the provisional verified list can download the medical or dental verification slip for medical and dental courses. Those who have already downloaded verification slip for engineering and other courses should compulsorily download the medical. ಸೊ ನೀವು ಇಂಜಿನಿಯರಿಂಗ್ ಆಗಲೇ ಡೌನ್ಲೋಡ್ ಮಾಡ್ಕೊಂಡಿದ್ರು ಸಹ ಮೆಡಿಕಲ್ ವೆರಿಫಿಕೇಷನ್ ಸ್ಲಿಪ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಫರ್ದರ್, ದ ಕ್ಯಾಂಡಿಡೇಟ್ಸ್ ಹೂಸ್ ನೇಮ್ಸ್ ಲಿಸ್ಟೆಡ್ ಇನ್ ದ ರಿಜೆಕ್ಟೆಡ್ ಲಿಸ್ಟ್ ಡ್ಯೂ ಟು ನಾನ್ ಕಂಪ್ಲೈನ್ಸ್ ಆಫ್ ಎಲಿಜಿಬಿಲಿಟಿ ಕಂಡೀಷನ್ಸ್ ಪ್ರಿಸ್ಕ್ರೈಬ್ಡ್ ಫಾರ್ UG NEET 2020 can also upload the relevant documents before 4 PM. ಸೊ 4 PM 19th November 4 PM ಅಷ್ಟರಲ್ಲಿ ನೀವು ನಿಮ್ಮ ರಿಲಿವೆಂಟ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಏನಾದರೂ ಇನ್ನೂ ನೀವು ರಿಜೆಕ್ಟೆಡ್ ಲಿಸ್ಟಲ್ಲಿ ಬಂದಿದ್ರೆ ನಿಮ್ಮ ಡಾಕ್ಯುಮೆಂಟು, ಕರೆಕ್ಟ್ ಡಾಕ್ಯುಮೆಂಟ್ನ 19th November ಅಷ್ಟರಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ದ ಡಾಕ್ಯುಮೆಂಟ್ಸ್ ಅಪ್ಲೋಡೆಡ್ ಬಟ್ ನಾಟ್ ಕ್ಲೇಮ್ಡ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಹ್ಯಾವ್ ನಾಟ್ ಬೀನ್ ಕನ್ಸಿಡರ್ಡ್ ಫಾರ್ ವೆರಿಫಿಕೇಷನ್. ಸೊ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದರೂ ನೀವು ST ಅಂತ ನೀವು ಅಪ್ಲೈ ಮಾಡಿದೆ, ಜನರಲ್ ಅಂತ ಹಾಕಿ, ಇವಾಗ ನೀವು ST ಸರ್ಟಿಫಿಕೇಟ್ ಹಾಕಿದ್ರೂ ಸಹ ನಿಮಗೆ ST ಕೊಡೋಕ್ಕಾಗಲ್ಲ. ಸೊ ಜನರಲ್ ಆಗಿ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. Final chance is given to upload the documents before 4 PM on 19th November to the candidates who were not able to upload the documents as per eligibility conditions prescribed for UG NEET 2020. ಸೊ UG NEET 2020 ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಕೊಟ್ಟಿದ್ದಾರೆ, ನೀವು ST ಕೂಡ ತಗೋಬೇಕು ಅಂದರೆ ಯಾವ ಸರ್ಟಿಫಿಕೇಟ್ ಇರಬೇಕು ಅಂತ ಹೇಳಿ ಮೊದಲೇ ಒಂದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದರು. ಸೊ ಅದ್ರ ಮೇಲೆ ಡಿಪೆಂಡೆಂಟು ನೀವು ಫೈನಲ್ ಚಾನ್ಸ್ ಕೊಟ್ಟಿದ್ದರೆ ನಿಮಗೆ ಈಗಲೂ ಸಹ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಬೋದು ಮತ್ತು ಎಲಿಜಿಬಲ್ ಆಗ್ಬೋದು. ಸೊ ಇದಿಷ್ಟು ಈ ಡಾಕ್ಯುಮೆಂಟಿನ ಟೋಟಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ನಾನು. ಸೊ ಎಷ್ಟೊಂದು ಅಪ್ಡೇಟ್ಸ್ ಬಂದಿದೆ, ಅಪ್ಡೇಟ್ಸ್ ಎಲ್ಲ ಚೆಕ್ ಮಾಡಿ. ಮತ್ತು ಅದ್ರ ಮೇಲೆ ಸಪ್ರೇಟ್ ವೀಡಿಯೋಸ್ ಏನು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಂಡು ಇವಾಗ ಸೀಕ್ರೆಟ್ ಕೀನ ಇಟ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಫರ್ದರ್ ಅಪ್ಡೇಟ್ ಬಂದರೆ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ತಲುಪಲಿ. ಲೈಕ್ ಮಾಡಿ, ವೀಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವಾದರೂ ಇನ್ನೂ ಹೊಸಬರಾಗಿರೋ ಚಾನಲ್ಗೆ. ಸೊ ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಆಗಿರ್ಬೋದು, ನೋಟಿಫಿಕೇಷನ್ಸ್ ಆಗಿರ್ಬೋದು ಬರುತ್ತೆ. ಸೊ ಥ್ಯಾಂಕ್ ಯು ಗೈಸ್, take care into the next video. Bye bye.